ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಮಪತ್ರ ಸಲ್ಲಿಕೆಗೆ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ರೆಡಿ ಆಗಿದ್ದಾರೆ. ದಾವಣಗೆರೆಯ ನಗರದ ದೇವತೆ ದುಗ್ಗಮ್ಮ ದೇವಸ್ಥಾನದಲ್ಲಿ ಮೊದಲು ಪೂಜೆ ಮಾಡಿ ಮುಖಂಡರು ಕುಟುಂಬದವರ ಜೊತೆಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಪೂಜೆ ಸಲ್ಲಿಕೆ ಬಳಿಕ ಶುರುವಾಗುತ್ತೆ ಬೃಹತ್ ಮೆರವಣಿಗೆ. ದುಗ್ಗಮ್ಮ ದೇವಸ್ಥಾನದಿಂದ ಮೆರವಣಿಗೆ ಹೊರಡುತ್ತೆ. ಕೆಲವೇ ಕ್ಷಣಗಳಲ್ಲಿ ದಾವಣಗೆರೆಯನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತಲುಪ್ತಾರೆ. ಬೃಹತ್ ಮೆರವಣಿಗೆ ಮಾಡಿ ಬಳಿಕ ನಾಮಪತ್ರವನ್ನು ಸಲ್ಲಿಸ್ತಾರೆ ಸಮರ್ಥ ಶಾಮನೂರು. ಸಿಎಂ ಡಿಸಿಎಂ ಸಮ್ಮುಖದಲ್ಲಿ ಸಮರ್ಥ ನಾಮಿನೇಷನ್ ಆಗುತ್ತೆ. ಅಂದ್ರೆ ಆಲ್ರೆಡಿ ನಾಮಿನೇಷನ್ ಆಗಿದೆ ಅವ್ರದ್ದು. ಬಿ ಫಾರ್ಮ್ ಪಕ್ಷ ನಿನ್ನೆ ಕೊಟ್ಟಿದೆ, ಹಾಗಾಗಿ ಬಿ ಫಾರ್ಮ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಇವತ್ತು ದುಗ್ಗಮ್ಮ ದೇವಸ್ಥಾನದಿಂದ ಮೆರವಣಿಗೆ ಕಾಂಗ್ರೆಸ್ ಪಾಳ್ಯ ಹೊರಡುತ್ತೆ. 27 ವರ್ಷ ಓಕೆ, ದಾವಣಗೆರೆಯ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಇಷ್ಟೊತ್ತು ನಾವು ಬಿಜೆಪಿಯಿಂದ ದಾಸಕರಿಯಪ್ಪ ಅವರು ಆಲ್ರೆಡಿ ನಾಮಿನೇಷನ್ ಸಲ್ಲಿಕೆ ಮಾಡಿರೋದನ್ನ ಗಮನಿಸ್ತಾ ಇದ್ವಿ. ಈಗ ಕಾಂಗ್ರೆಸ್ನ ಸರತಿ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರಿಗೆ ಒಂದು ಶಕ್ತಿ ಪ್ರದರ್ಶನ ನೀಡುವ ಹಿನ್ನೆಲೆಯಲ್ಲಿ ಸಪೋರ್ಟ್ ಮಾಡಲಿಕ್ಕೆ ಸಿಎಂ ಮತ್ತು ಡಿಸಿಎಂ ಕೂಡ ಖುದ್ದಾಗಿ ಬರ್ತಾ ಇದ್ದಾರೆ. ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಇವತ್ತು ಸಮರ್ಥ ಶಾಮನೂರು ಕೂಡ ಬಿ ಫಾರ್ಮ್ ಸಲ್ಲಿಕೆ ಮಾಡ್ತಾರೆ. ನಿನ್ನೆ ಫೈನಲ್ ಆಗಿದೆ ಅವರಿಗೆ, ಅವರ ಹೆಸರು ಫೈನಲ್ ಆಯಿತು, ಅನೌನ್ಸ್ ಆಗ್ತಾ ಇದ್ದಂತೆ ಪಾರ್ಟಿ ಕಡೆಯಿಂದ ಬಿ ಫಾರ್ಮ್ ಕೂಡ ಕೊಡಲಾಯಿತು. ಅವರ ತಂದೆ ಶಾಮನೂರು ಮಲ್ಲಿಕಾರ್ಜುನ್ ಅವರು ಕೂಡ ಹೋಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಖುದ್ದಾಗಿ ಧನ್ಯವಾದವನ್ನು ತಿಳಿಸೋದ್ರ ಮುಖಾಂತರ, ಬಿಕಾಸ್ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಗಬೇಕು ಅನ್ನುವಲ್ಲಿ ಡಿಕೆ ಶಿವಕುಮಾರ್ ಬಹಳ ಗಟ್ಟಿ ಧ್ವನಿಯನ್ನು ಎತ್ತಿದ್ರು. ಹಾಗಾಗಿ ಅವ್ರಿಗೊಂದು ಧನ್ಯವಾದ ಹೇಳೋದ್ರ ಮುಖಾಂತರ ನಾಳೆ ನೀವು ಕೂಡ ಬರಬೇಕು, ನಮಗೆ ಆನೆ ಬಲ ಬಂದಂತಾಗುತ್ತೆ ಅಂತ ಮಲ್ಲಿಕಾರ್ಜುನ್ ಅವರು ಹೋಗಿ ಕರೆದು ಬಂದಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಕೂಡ ದಾವಣಗೆರೆ ದಕ್ಷಿಣ ಭಾಗಕ್ಕೆ ಹೋಗಿ ಬಿ ಫಾರ್ಮ್ ಸಮರ್ಥ ಶಾಮನೂರು ಸಲ್ಲಿಸ್ತಾರೆ. ಅವ್ರ ಜೊತೆಯಾಗಿ ನಿಂತ್ಕೊಳ್ತಾರೆ. ಬಟ್ ಇಲ್ಲಿ ಸಾಂಪ್ರದಾಯಿಕ ಮತಗಳು ಅಂತ ಗುರುತಿಸ್ಕೊಂಡಿದ್ದ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ ಏನಿದೆ, ಇವತ್ತು ಯಾವ ಪ್ರಮಾಣದಲ್ಲಿ ಅಲ್ಲಿ ಸೇರ್ತಾರೆ, ಜೈಕಾರ ಕೂಗ್ತಾರೆ, ನಿಮ್ಮ ಜೊತೆ ಇದ್ದೀವಿ ಅಂತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಕುತೂಹಲ ಇನ್ನು ಸ್ವಲ್ಪ ಹೊತ್ತು ಅದಕ್ಕೋಸ್ಕರ ಕಾಯಲೇಬೇಕು ನಾವು. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನನ್ನ ಕಲಿಗ ಮಲ್ಲಿಕಾರ್ಜುನ್ ನೀಡ್ತಾ ಹೋಗ್ತಾರೆ. ಮಲ್ಲಿಕಾರ್ಜುನ್, ಇವತ್ತು ಉಪಸಮರಕ್ಕೆ ದಾವಣಗೆರೆಯಲ್ಲಿ ವೇದಿಕೆ ಸಜ್ಜಾಗಿದೆ. ನಾಮಿನೇಷನ್ ಕೊನೆ ದಿನ ಆಗಿರೋದ್ರಿಂದ ಹೇಗೆ ರಣರಣ ಕಾವನ್ನ ಪಡೆದುಕೊಳ್ತಾ ಇದೆ ದಾವಣಗೆರೆ ದಕ್ಷಿಣ ಭಾಗ ಅಂತ? ಖಂಡಿತ ವಿಜಯ, ಯಾಕಂತಂದ್ರೆ ಇವತ್ತು ಉಪಚುನಾವಣೆಯ ಕೊನೆಯ 23 ತಾರೀಕು ಇವತ್ತು ನಾಮಪತ್ರ ಸಲ್ಲಿಕೆ ಕೊನೆ ದಿನ ಆಗಿರೋದ್ರಿಂದ ಅಲ್ಲಿ ಕ್ಷಣಕ್ಕೂ ಕೂಡ ಒಂದು ರೋಚಕತೆ ತಿರುವನ್ನು ಪಡ್ಕೊಳ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಇದ್ದಲ್ಲೂ ಕೂಡ ಈಗಾಗಲೇ ಬಂಡಾಯವಾಗಿ 2 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಬಂಡಾಯವನ್ನ ಶಮನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಈಗ ಹಲವು ರೀತಿಯಲ್ಲಿ ಶತಾಯಗತೆಯ ಕಳೆದ ರಾತ್ರಿ ಅಂದ್ರೆ ತಡರಾತ್ರಿವರೆಗೂ ಕೂಡ ಮುಸ್ಲಿಂ ಮುಖಂಡರೊಂದಿಗೆ ತಮ್ಮ ಮೀಟಿಂಗ್ ಅನ್ನು ಕರೆದು ಅವ್ರನ್ನ ಶಮನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಈಗೇನು ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಮುಸ್ಲಿಂ ಮುಖಂಡರು ಕೂಡ ಸೇರಿದಂತೆ ಹಲವು ಸಚಿವರು ಇವತ್ತು ದಾವಣಗೆರೆಗೆ ಬರ್ತಾ ಇದ್ದಾರೆ. ಅದು ಪ್ರಮುಖವಾಗಿ ಸಮರ್ಥಿಗೆ ಒಂದು ಬಲವನ್ನ ತುಂಬಬೇಕು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಆಗಮಿಸಿ ನಾಮಪತ್ರವನ್ನು ಸಲ್ಲಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಇದರ ಜೊತೆಗೆ ಬಂಡಾಯದ ಬಿಸಿಯನ್ನು ಕೂಡ ತಟ್ಟುವ ಸಾಧ್ಯತೆ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಮುಸ್ಲಿಂ ಮುಖಂಡರು ಕೂಡ ಡಿಕೆ ಶಿವಕುಮಾರ್ನ ಮತ್ತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ತಮ್ಮ ಒಂದು ಕಪ್ಪು ಪಟ್ಟಿ ಪ್ರಚಾರ ಮಾಡಬೇಕು ಅನ್ನುವಂತ ಒಂದು ಎಲ್ಲಾ ರೀತಿಯಾದಂತಹ ಆಲೋಚನೆ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಅವ್ರ ವಿರುದ್ಧವಾಗಿ ಧಿಕ್ಕಾರವನ್ನು ಕೂಗಿ ಒಂದು ಬಹಿಷ್ಕಾರ ಹಾಕುವಂತ ಒಂದು ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ಮೂಲಗಳಿಂದ ನಮಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಈಗಾಗಲೇ ನಾಮಪತ್ರ ಸಲ್ಲಿಸಲಿಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆ ಆಗಿದ್ದು 11:30ಕ್ಕೆ ಎಂಬಿ ಗ್ರೌಂಡ್ಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಮುಖಂಡರು ಬಂದ್ಬಿಟ್ಟು ಸಮರ್ಥ ಅವರಿಗೆ ಒಂದು ಸಾಥ್ ಕೊಡ್ತಾರೆ. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.